ಭಾರತದ ಇತಿಹಾಸದಲ್ಲಿ 1757ರ ಪ್ಲಾಸಿ ಕದನ ಒಂದು ಮುಖ್ಯವಾದ ಮೈಲಿಗಲ್ಲು ಅಂತಲೇ ಹೇಳ್ಬೋದು. ಅಲ್ಲದೆ ಈ ಯುದ್ಧ ಪ್ರಪಂಚದ ಅತ್ಯಂತ ಮೋಸಪೂರಿತ ಯುದ್ಧಗಳಲ್ಲಿ ಕೂಡ ಒಂದು. ಕೇವಲ ವ್ಯಾಪಾರ ಉದ್ದೇಶವನ್ನು ಮಾತ್ರ ಇಟ್ಟುಕೊಂಡು ಭಾರತಕ್ಕೆ ಬಂದಿದ್ದ ಬ್ರಿಟಿಷರಿಗೆ ಈ ಯುದ್ಧ ಅವರು ಭಾರತದಲ್ಲಿ ರಾಜಕೀಯವಾಗಿ ಗಟ್ಟಿಯಾಗಿ ಬೇರೂರುವುದಕ್ಕೆ ಅಡಿಪಾಯ ಹಾಕುತ್ತೆ. ಈ ಯುದ್ಧದ ಬಗ್ಗೆ ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಈ ಯುದ್ಧಕ್ಕೆ ದಾರಿ ಮಾಡಿಕೊಟ್ಟ ಕೆಲವು ಕಾರಣಗಳು ಮತ್ತು ಹಿನ್ನೆಲೆಯನ್ನು ತಿಳಿಯೋಣ. ಕ್ರಿಸ್ತಶಕ 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ. ಕ್ರಿಸ್ತಶಕ 1615ರಲ್ಲಿ ಬ್ರಿಟನ್ನ ರಾಜ ಜೇಮ್ಸ್ I ಅಂಬಾಸಿಡರ್ ಆಗಿ ಸರ್ ಥಾಮಸ್ ರೋ ಭಾರತಕ್ಕೆ ಬರ್ತಾನೆ. ಆಗ ಭಾರತದಲ್ಲಿ ಜಹಾಂಗೀರ್ ಮೊಘಲ್ ಸಾಮ್ರಾಜ್ಯದ ಚಕ್ರವರ್ತಿ ಆಗಿರ್ತಾನೆ. ಭಾರತಕ್ಕೆ ಬಂದಂಥ ಥಾಮಸ್ ರೋ ಮೊಘಲ್ ಚಕ್ರವರ್ತಿ ಜಹಾಂಗೀರ್ನ ವಿಶ್ವಾಸವನ್ನು ಗಳಿಸಿ ಫರ್ಮಾನ್ ಪಡೆಯುವಲ್ಲಿ ಯಶಸ್ವಿಯಾಗ್ತಾನೆ. ಫರ್ಮಾನ್ ಎಂದರೆ ಮೊಘಲ್ ಸಾಮ್ರಾಜ್ಯದಾದ್ಯಂತ ವ್ಯಾಪಾರ ಮಾಡಲು ಮತ್ತು ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಲು ಪಡೆಯಬೇಕಾದಂಥ ಒಂದು ಅನುಮತಿ ಪತ್ರ ಅಥವಾ ಈಗಿನ ಲೈಸೆನ್ಸ್ ಅಂತಲೇ ಹೇಳ್ಬೋದು. ನಂತರ ಕ್ರಿಸ್ತಶಕ 1717ರಲ್ಲಿ ಮೊಘಲ್ ಚಕ್ರವರ್ತಿ ಫರೂಕ್ ಶಿಯರ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಮೊಘಲ್ ಸಾಮ್ರಾಜ್ಯದಲ್ಲಿ ವಾಸಿಸುವ ಮತ್ತು ವ್ಯಾಪಾರ ಮಾಡುವ ಹಕ್ಕನ್ನು ನೀಡುವ ಫರ್ಮಾನ್ ನೀಡ್ತಾನೆ. ಇದಿಷ್ಟು ಈ ಯುದ್ಧಕ್ಕೆ ಹಿನ್ನೆಲೆ. ಹೀಗೆ ನೀಡಿದಂತಹ ಫರ್ಮಾನ್ಗಳನ್ನು ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳು ಅತಿರೇಕವಾಗಿ ದುರುಪಯೋಗ ಪಡಿಸಿಕೊಳ್ತಾರೆ. ಇದರ ಪರಿಣಾಮವಾಗಿ ಆಗಿನ ಬೆಂಗಾಲ್ನ ನವಾಬ್ ಆಗಿದ್ದ ಸಿರಾಜುದ್ದೌಲಾಗೆ ಬರ್ತಿದ್ದಂತಹ ಆದಾಯ ಕೂಡ ಗಣನೀಯವಾಗಿ ಕಡಿಮೆಯಾಗುತ್ತೆ. ಅಲ್ಲದೆ ನವಾಬನ ಅನುಮತಿ ಇಲ್ಲದೆ ಕೋಲ್ಕತ್ತಾ ಸುತ್ತ ಬ್ರಿಟಿಷರು ಕೋಟೆಯನ್ನು ಕಟ್ಟುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಇದಲ್ಲದೆ ರಾಜದ್ರೋಹಿಯಾಗಿದ್ದಂತಹ ಕೃಷ್ಣದಾಸ್ಗೆ ಬ್ರಿಟಿಷರು ಆಶ್ರಯವನ್ನು ನೀಡ್ತಾರೆ. ಇದು ನವಾಬ್ನ ಮತ್ತಷ್ಟು ಕೆರಳಿಸುತ್ತೆ. ಇದರ ಜೊತೆಗೆ ಬಂಗಾಲದಲ್ಲಿ ಫ್ರೆಂಚರ ಜೊತೆಗಿನ ವ್ಯಾಪಾರ ಸಂಬಂಧಗಳನ್ನು ತ್ಯಜಿಸಬೇಕು ಅಂತ ಬ್ರಿಟಿಷರು ನವಾಬ್ ಸಿರಾಜುದ್ದೌಲಾಗೆ ಷರತ್ತು ಹಾಕ್ತಾರೆ. ಈ ಮೇಲಿನ ಎಲ್ಲ ಕಾರಣಗಳಿಂದ ರೋಸಿ ಹೋಗಿದ್ದಂತಹ ನವಾಬ್ ಸಿರಾಜುದ್ದೌಲಾ ಕೋಲ್ಕತ್ತಾವನ್ನು ಆಕ್ರಮಿಸಿ ಅಲ್ಲಿದ್ದ ಬ್ರಿಟಿಷರ ಕೋಟೆಯನ್ನು ವಶಪಡಿಸಿಕೊಳ್ತಾನೆ. ಇದು ಬ್ರಿಟಿಷ್ ಮತ್ತು ನವಾಬ್ ನಡುವಿನ ಬಹಿರಂಗ ಯುದ್ಧಕ್ಕೆ ದಾರಿ ಮಾಡಿಕೊಡುತ್ತೆ. ಇಲ್ಲಿ ನಾವು ಮುಖ್ಯವಾಗಿ ಕೋಲ್ಕತ್ತಾ ಬ್ಲ್ಯಾಕ್ ಹೋಲ್ ಟ್ರ್ಯಾಜಿಡಿ ಬಗ್ಗೆ ಸ್ವಲ್ಪ ಮಾತಾಡಬೇಕಾಗುತ್ತೆ. ಅದೇನು ಅಂದರೆ, ಕೇವಲ 8 ಜನ ಇಡಿಸಬಹುದಾದಂಥ ಒಂದು ಕೊಠಡಿಯಲ್ಲಿ ಬೆಂಗಾಲ್ನ ನವಾಬ್ ಸಿರಾಜುದ್ದೌಲಾ 146 ಬ್ರಿಟಿಷರನ್ನು ಬಂಧಿಸಿರ್ತಾನೆ. ಇದರಿಂದ ಉಸಿರು ಕಟ್ಟಿ ಸುಮಾರು 123 ಬ್ರಿಟಿಷರು ಮರಣ ಹೊಂದ್ತಾರೆ ಅಂತ ಇತಿಹಾಸ ತಿಳಿಸುತ್ತೆ. ಈ ಸಂಖ್ಯೆ ಅಷ್ಟೊಂದು ಇರಲು ಸಾಧ್ಯವಿಲ್ಲ ಅಂತ ಕೂಡ ಕೆಲವು ಇತಿಹಾಸಕಾರರ ಮಧ್ಯೆ ಚರ್ಚೆಗಳು ಇವೆ. ಆದರೆ ಈ ಘಟನೆ ನಡೆದಿರುವುದಂತೂ ಸತ್ಯ. ಈಗ ಯುದ್ಧದ ಸನ್ನಿವೇಶವನ್ನು ಗಮನಿಸುವುದಾದರೆ, ಮದ್ರಾಸ್ ಪ್ರಾಂತ್ಯದಲ್ಲಿ ಇದ್ದಂತಹ ರಾಬರ್ಟ್ ಕ್ಲೈವ್ ತನ್ನ ಬಲಿಷ್ಠ ಸೇನೆಯೊಂದಿಗೆ ಕೋಲ್ಕತ್ತಾಗೆ ಬರ್ತಾನೆ. ಇದರಿಂದ ಬ್ರಿಟಿಷರಿಗೆ ಆನೆ ಬಲ ಬಂದಂತಾಗುತ್ತೆ. ಇಲ್ಲಿ ರಾಬರ್ಟ್ ಕ್ಲೈವ್ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಅನಿಸುತ್ತೆ. ಕಾರಣ ಅವನೊಬ್ಬ ಮಿಲಿಟರಿ ಜೀನಿಯಸ್, ಅದಕ್ಕೂ ಮಿಗಿಲಾಗಿ ಉತ್ತಮ ರಾಜತಾಂತ್ರಿಕ. ಅದು ಯಾವ ಮಟ್ಟಿಗೆ ಅಂದರೆ, ಬೆಂಗಾಲ್ ನವಾಬ್ ಸಿರಾಜುದ್ದೌಲ್ನ ಸೇನಾಧಿಪತಿ ಆಗಿದ್ದಂತಹ ಮೀರ್ ಜಾಫರ್ ಜೊತೆನೇ ಒಂದು ಒಳ ಒಪ್ಪಂದವನ್ನು ರಾಬರ್ಟ್ ಕ್ಲೈವ್ ಮಾಡಿಕೊಂಡಿರ್ತಾನೆ. ಅದೇನಪ್ಪ ಅಂದರೆ, ಈ ಪ್ಲಾಸಿ ಯುದ್ಧದಲ್ಲಿ ಸಿರಾಜುದ್ದೌಲ್ನ ಸೋಲಿಸಲು ಮೀರ್ ಜಾಫರ್ ರಾಬರ್ಟ್ ಕ್ಲೈವ್ಗೆ ಸಹಾಯ ಮಾಡಿದ್ದೇ ಆದಲ್ಲಿ ಮೀರ್ ಜಾಫರ್ನ ಬೆಂಗಾಲ್ನ ಗವರ್ನರ್ ಆಗಿ ಮಾಡುವುದಾಗಿ ರಾಬರ್ಟ್ ಕ್ಲೈವ್ ಮೀರ್ ಜಾಫರ್ ಜೊತೆ ಒಂದು ಒಳ ಒಪ್ಪಂದವನ್ನು ಮಾಡಿಕೊಂಡಿರ್ತಾನೆ. ಈ ಅವಕಾಶವನ್ನು ಮೀರ್ ಜಾಫರ್ ತಾನೇ ಬಳಸಿಕೊಳ್ಳದೆ ಇರ್ತಾನ. ಅಲ್ಲದೆ ಜಗತ್ ಸೇಠ್ ಮತ್ತು ಇನ್ನಿತರ ಭಾರತೀಯ ಬಿಸ್ನೆಸ್ ಮ್ಯಾನ್ಗಳು ಕೂಡ ಸಿರಾಜುದ್ದೌಲಾನ ವಿರುದ್ಧ ರಾಬರ್ಟ್ ಕ್ಲೈವ್ಗೆ ಬೆಂಬಲ ಸೂಚಿಸಿ ಪಿತೂರಿ ನಡೆಸ್ತಾರೆ. ಈ ಅಂಶಗಳನ್ನು ಗಮನಿಸಿದ್ರೇ ಗೊತ್ತಾಗುತ್ತೆ ಯುದ್ಧಕ್ಕಿಂತ ಮೊದಲೇ ಬ್ರಿಟಿಷರು ಗೆದ್ದಾಗಿದೆ ಅಂತ. ಆದರೂ ಯುದ್ಧ ಜೂನ್ 23, 1757ರಂದು ನಡೆಯುತ್ತೆ. ನವಾಬನ ಕಡೆಯ ಅಧಿಕಾರಿಗಳ ಪಿತೂರಿಯಿಂದಾಗಿ 50,000 ಸೈನಿಕರನ್ನು ಹೊಂದಿದ್ದ ನವಾಬ್ ಸೈನ್ಯ ಬೆರಳೆಣಿಕೆಯಷ್ಟು ಬ್ರಿಟಿಷ್ ಸೈನ್ಯದ ಮುಂದೆ ಮುಗ್ಗರಿಸುತ್ತೆ. ಸಿರಾಜುದ್ದೌಲಾನ ವಶಕ್ಕೆ ಪಡೆಯಲಾಗುತ್ತೆ. ನಂತರ ಅವನನ್ನು ಮೀರ್ ಜಾಫರ್ನ ಮಗನಾದಂತಹ ಮಿರಾನ್ ಕೊಲೆ ಮಾಡ್ತಾನೆ. ಈ ಯುದ್ಧದ ನಂತರ ಬೆಂಗಾಲ್ನ ಸಂಪನ್ಮೂಲಗಳೆಲ್ಲ ಬ್ರಿಟಿಷರ ವಶಕ್ಕೆ ಹೋಗುತ್ತೆ. ನೇರವಾಗಿ ಹೇಳಬೇಕು ಅಂದರೆ, ಆಂಗ್ಲರು ವಾಸ್ತವಿಕವಾಗಿ ಬಂಗಾಲದ ವ್ಯಾಪಾರ ಮತ್ತು ವಾಣಿಜ್ಯವನ್ನು ಏಕಸ್ವಾಮ್ಯಗೊಳಿಸ್ತಾರೆ. ಅಂದರೆ ಬ್ರಿಟಿಷರು ಬಿಟ್ಟು ಯಾರೂ ಬೆಂಗಾಲ್ನಲ್ಲಿ ವ್ಯಾಪಾರ ಮಾಡದಂತೆ ಬ್ರಿಟಿಷರು ನಿರ್ಬಂಧ ಹೇರ್ತಾರೆ. 1757ರ ಈ ಪ್ಲಾಸಿ ಯುದ್ಧ ನಮ್ಮ ಆಧುನಿಕ ಭಾರತದ ಇತಿಹಾಸದಲ್ಲಿ ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ. ಇದಕ್ಕೆ ಪ್ರಮುಖ ಕಾರಣಗಳು ಕೂಡ ಇದ್ದಾವೆ. ಈ ಯುದ್ಧದ ನಂತರ ಬ್ರಿಟಿಷರು ಮೀರ್ ಜಾಫರ್ಗೆ ಮೊದಲೇ ಕೊಟ್ಟಿದ್ದ ಮಾತು ಅಥವಾ ಒಳ ಒಪ್ಪಂದದಂತೆ ಮೀರ್ ಜಾಫರ್ನ ಬಂಗಾಲದ ನವಾಬನ್ನಾಗಿ ನೇಮಕ ಮಾಡ್ತಾರೆ. ಇದಕ್ಕೆ ಪ್ರತಿಯಾಗಿ ಮೀರ್ ಜಾಫರ್ ಕೂಡ ಬ್ರಿಟಿಷರಿಗೆ ರಾಶಿ ಹಣ ಮತ್ತು 24 ಪರಗಣ ಪ್ರದೇಶದ ಜಮೀನ್ದಾರಿ, ಅಂದರೆ ಆ ಪ್ರದೇಶದಲ್ಲಿ ಭೂ ಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಬ್ರಿಟಿಷರಿಗೆ ನೀಡ್ತಾನೆ. ಇನ್ನು ರಾಜಕೀಯ ಮಹತ್ವವನ್ನು ನೋಡುವುದಾದರೆ, 1757ರ ಈ ಪ್ಲಾಸಿ ಕದನದ ಗೆಲುವು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಮೊದಲ ಅಡಿಪಾಯವನ್ನು ಹಾಕುತ್ತೆ.
ಇದನ್ನು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಆರಂಭದ ಹಂತ ಎಂದು ಇತಿಹಾಸಕಾರರು ಪರಿಗಣಿಸ್ತಾರೆ. ಈ ಯುದ್ಧದ ನಂತರ ಬಂಗಾಳದಲ್ಲಿ ಆಂಗ್ಲರ ಮಿಲಿಟರಿ ಪ್ರಾಬಲ್ಯ ಹೆಚ್ಚಾಗುತ್ತೆ. ಅಲ್ಲದೆ ಬ್ರಿಟಿಷರ ಮುಖ್ಯ ಪ್ರತಿಸ್ಪರ್ಧಿಗಳಾದ ಫ್ರೆಂಚರನ್ನು ಅಲ್ಲಿಂದ ಹೊರಹಾಕಲಾಗುತ್ತೆ. ಬೆಂಗಾಲ್ ನವಾಬ ಮೀರ್ ಜಾಫರ್ ಬ್ರಿಟಿಷರ ಕೀಲಿಬೊಂಬೆಯಾಗಿ ಆಡಳಿತ ನಡೆಸಬೇಕಾಗಿ ಬರುತ್ತೆ. ಕೋಲ್ಕತ್ತಾದ ಮೇಲೆ ಇಂಗ್ಲಿಷರ ಸಾರ್ವಭೌಮತ್ವವನ್ನು ಗುರುತಿಸಲಾಗುತ್ತೆ ಮತ್ತು ಆಂಗ್ಲರು ನವಾಬನ ಆಸ್ಥಾನದಲ್ಲಿ ನಿವಾಸಿಯನ್ನು ನೇಮಿಸ್ತಾರೆ. ಇದಿಷ್ಟು 1757ರ ಪ್ಲಾಸಿ ಕದನದ ಬಗ್ಗೆ. ಇಲ್ಲಿ ಗಮನಿಸಬೇಕಾದ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವ ಅಂಶಗಳು ಅಂದರೆ, ಮೊದಲನೆಯದಾಗಿ ಪ್ಲಾಸಿ ಕದನ ಯಾವ ವರ್ಷದಲ್ಲಿ ನಡೆಯಿತು ಅಂತ. ಪ್ಲಾಸಿ ಕದನವು 1757ರ ಜೂನ್ 23ರಂದು ನಡೆಯುತ್ತೆ. ಎರಡನೆಯದಾಗಿ ಪ್ಲಾಸಿ ಕದನ ಯಾರ ನಡುವೆ ನಡೆಯಿತು ಅಂತ. ಪ್ಲಾಸಿ ಕದನ ಬೆಂಗಾಲ್ನ ನವಾಬ್ ಆಗಿದ್ದಂತಹ ಸಿರಾಜುದ್ದೌಲಾ ಮತ್ತು ಬ್ರಿಟಿಷರ ನಡುವೆ ನಡೆಯುತ್ತೆ. ಈ ಯುದ್ಧದಲ್ಲಿ ಬ್ರಿಟಿಷ್ ಸೈನ್ಯದ ನಾಯಕತ್ವವನ್ನು ರಾಬರ್ಟ್ ಕ್ಲೈವ್ ವಹಿಸಿಕೊಂಡಿರ್ತಾನೆ. ಈ ಯುದ್ಧದಲ್ಲಿ ನವಾಬ್ ಸಿರಾಜುದ್ದೌಲನು ಸೋಲ್ತಾನೆ, ಬ್ರಿಟಿಷರು ಗೆಲ್ತಾರೆ. ಯುದ್ಧದಲ್ಲಿ ಸಹಕರಿಸಿದ್ದಂತಹ ಮೀರ್ ಜಾಫರ್ ಬಂಗಾಳದ ನವಾಬನನ್ನಾಗಿ ನೇಮಕ ಆಗ್ತಾನೆ. ಇದು ಇವತ್ತಿನ ಸ್ಪರ್ಧಾ ಟಿವಿಯ ಸಂಚಿಕೆಯಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ತಿಳಿಯೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋಣ.